ಚಿದಂಬರರು 31 ದಿನದವರಿರುವಾಗ ತಾಯಿಯು ಹಸುವಿನ ಹಾಲನ್ನು ಶಂಖದಿಂದ ಮಗುವಿಗೆ ಕುಡಿಸಿದರು. ತಂದೆ ತಾಯಿ ಮಗುವಿನ ನಗುಮುಗ, ಮಗುವಿನ ಸೌಂದರ್ಯ ಮತ್ತು ಜಡೆ ಕೂದಲನ್ನು ನೋಡಿ ಆನಂದಿಸಿದರು. ಸಂತ ರಾಜಾರಾಮರ ಪ್ರಕಾರ ಚಿದಂಬರರು ಕೃಷ್ಣನ ಅವತಾರ. ದ್ವಾಪರ ಯುಗದಲ್ಲಿ ಒಮ್ಮೆ ವಸುದೇವ ಮತ್ತು ದೇವಕಿ ಕೃಷ್ಣನಿಗೆ ಹೇಳುತ್ತಾರೆ, ನಾವು ಅತ್ಯಂತ ದುರದೃಷ್ಟ ಮತ್ತು ನತದೃಷ್ಟ ವ್ಯಕ್ತಿಗಳು, ಏಕೆಂದರೆ ಅವರು ಕೃಷ್ಣನ ಬಾಲ್ಯದ ದಿನಗಳನ್ನು ಆನಂದಿಸಲೇ ಇಲ್ಲ. ಕೃಷ್ಣನು ಸೆರೆಮನೆಯಲ್ಲಿ ಹುಟ್ಟಿದಾಕ್ಷಣ ಅವನನ್ನು ವಸುದೇವನು ನಂದಗೋಕುಲಕ್ಕೆ ಕರೆದೊಯ್ದನು. ಅಲ್ಲಿ ಅವನನ್ನು ಯಶೋಧ ಮತ್ತು ನಂದರು ಬೆಳೆಸಿದರು. ಅವನು ಅಸಂಖ್ಯಾತ ಬಾಲಲ ಲೀಲೆಗಳನ್ನು ತೋರಿಸಿದನು. ಅದರಿಂದ ವಸುದೇವ ಮತ್ತು ದೇವಕಿ ವಿಷಾದಿಸಿದರು. ಕೃಷ್ಣ ಹೇಳುತ್ತಾನೆ, ನನ್ನ ಪೂಜ್ಯ ಮಾತಾಪಿತರೆ, ಚಿಂತಿಸಬೇಡಿ. ನೀವು ಕಲಿಯುಗದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತೀರಿ. ನೀವು ಆಕಾಶ ಚಿದಂಬರಂನಲ್ಲಿ ಕಠೋರ ತಪಸ್ಸು ಮಾಡುತ್ತೀರಿ. ಆದುದರಿಂದ ಮಗು ಚಿದಂಬರರು ಬೇರಾರೂ ಅಲ್ಲ, ಕೃಷ್ಣನೇ. ಮಗುವಿಗೆ ತಾಯಿ ಉಣಿಸುತ್ತಿರುವಾಗ ಅವನು ತನ್ನ ವಿಶ್ವರೂಪವನ್ನು ತೋರಿಸಿದನು. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗುವಿನ ರೂಪವು ಮುರುಗೋಡಿನ ಪುರುಷರು ಮತ್ತು ಮಹಿಳೆಯರನ್ನು ಆಕರ್ಷಿಸಿತು. ಮಗು ತನ್ನ ದೈವತ್ವವನ್ನು ಬಚ್ಚಿಟ್ಟಿತ್ತು. ಕೆಲವೊಮ್ಮೆ ಮಗು ಅದನ್ನು ಪ್ರಕಟಗೊಳಿಸಿದಾಗ ಮಾರ್ತಾಂಡ ದೀಕ್ಷಿತರು ಅವನ ದೈವತ್ವ ಶಕ್ತಿಯನ್ನು ತೋರಿಸಿದಂತೆ ಮಗುವನ್ನು ವಿನಂತಿಸಿಕೊಂಡರು. ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ ಅವನ ಅತ್ಯಂತ ಸುಂದರ ಬಾಲಲೀಲೆಗಳನ್ನು ಅನುಭವಿಸುತ್ತಾ ಹಲವು ದಿನಗಳನ್ನು ಕಳೆದರು. 2ನೇ ಮಗುವಿನ ಜನನವಾಯಿತು ಮತ್ತು ಅವರು ಆ ಮಗುಗೆ ಪ್ರಭಾಕರ ಎಂದು ಹೆಸರಿಟ್ಟರು. ಅವನು ಸೂರ್ಯದೇವರ ಅವತಾರವಾಗಿದ್ದನು. ಅವರಿಗೆ ಮಗಳೊಬ್ಬಳು ಜನಿಸಿದ್ದಳು ಎಂದು ಹೇಳಲಾಗುತ್ತದೆ. ಅವಳಿಗೆ ಶೇಷಾಬಾಯಿ ಎಂದು ಹೆಸರಿಟ್ಟರು.